ಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಈ ಗೋಷ್ಠಿಗೆ ಆಗಮಿಸಿರುವ ನಮ್ಮೆಲ್ಲರಿಗೆ ಹಾಗೂ ಕುಲಪತಿಗಳಿಗೆ ಇದೀಗ ನಮ್ಮ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವೈ.ಎನ್. ಶಿವಲಿಂಗಯ್ಯ ಅವರು ಸ್ವಾಗತವನ್ನು ಮಾಡಲಿದ್ದಾರೆ. ಕೃಷಿ ಮೇಳ 2024ರ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹವಾಮಾನ ಚಿತ್ರ ಡಿಜಿಟಲ್ ಕೃಷಿ ಘೋಷವಾಕ್ಯದೊಂದಿಗೆ ಈ ವರ್ಷದ ಕೃಷಿ ಮೇಳವನ್ನು ನಾವು ಆಯೋಜಿಸಲಾಗಿದ್ದು, ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಈಗಾಗಲೇ ನಮಗೆ ಸಾಕಷ್ಟು ಸಹಕಾರವನ್ನು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕೊಡಲಾಗ್ತಾ ಇದೆ. ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಕೃಷಿ ಮೇಳದ ವಿಶೇಷತೆಗಳಾದ ನವೀನ ತಂತ್ರಜ್ಞಾನಗಳು, ತಳಿಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು, ನಿಖರ ಕೃಷಿ ಬಗ್ಗೆ ಮಾಹಿತಿ ಕೊಡೋದು, ಮತ್ತೆ ಡಿಜಿಟಲ್ ಕೃಷಿ ಬಗ್ಗೆ ಮಾಹಿತಿ ಕೊಡೋದು, ಒಣ ಬೇಸಾಯ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು ಹಾಗೂ ಸಮಗ್ರ ಕೃಷಿ ಬಗ್ಗೆ ಮಾಹಿತಿ ಕೊಡೋದು, ಜೊತೆಗೆ ರೈತ ಚರ್ಚಾಗೋಷ್ಠಿ ಬಗ್ಗೆ ಮಾಹಿತಿ ಕೊಡೋದು ಇರುತ್ತೆ. ಹಾಗೂ ಮತ್ತು ಇದೇ ಸಮಯದಲ್ಲಿ ನಾವು ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ರೈತರನ್ನ ಗುರುತಿಸಿ, ಪ್ರಗತಿಪರ ರೈತರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂತ ಕಾರ್ಯಕ್ರಮ ಇರುತ್ತೆ. ಈ ಎಲ್ಲಾ ವ್ಯವಸ್ಥೆಗಳ ಬಗ್ಗೆ ಮಾಧ್ಯಮಗಳ ಮುಖಾಂತರ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಎಸ್.ವಿ. ಸುರೇಶ್ ಸರ್ ಅವರನ್ನು ಕೇಳ್ಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಆಗಮಿಸಿರ್ತಾರೆ. ಅವರನ್ನು ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ, ಈ ಗೋಷ್ಠಿಗೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸಂಶೋಧನಾ ನಿರ್ದೇಶನಾಲಯ ಏನು ತಂತ್ರಜ್ಞಾನಗಳ ಬಿಡುಗಡೆಗೆ ಸಾಕಷ್ಟು ಶ್ರಮವನ್ನು ವಹಿಸ್ತದೆ. ಈ ನಮ್ಮ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಚ್.ಎಸ್. ಶಿವರಾಮ್ ಅವರು ಸಹ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಹಾಗೂ ಡಾಕ್ಟರ್ ಕೆ.ಸಿ. ನಾರಾಯಣಸ್ವಾಮಿ ಅವರು, ರಿಜಿಸ್ಟ್ರಾರ್ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಮಾಧ್ಯಮಗಳ ಪಾತ್ರ ಬಹಳ ಪ್ರಮುಖವಾದದ್ದು. ಎಲ್ಲಾ ಮಾಧ್ಯಮ ಮಿತ್ರರನ್ನು, ಪ್ರಿಂಟ್ ಮೀಡಿಯಾದವರು, ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ವಿಷಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತಿಸ್ತೇನೆ. ಮತ್ತೆ ನಮ್ಮ ವಿಸ್ತರಣಾ ನಿರ್ದೇಶಕರಾದ ರಘುಪ್ರಸಾದ್ ಅವರು, ಭಾನುಪ್ರಕಾಶ್ ಮೂರ್ತಿ ಮತ್ತೆ ಎಲ್ಲಾ ಸಿಬ್ಬಂದಿಗಳನ್ನು ಸ್ವಾಗತಿಸಿ ಮಾನ್ಯ ಕುಲಪತಿಗಳನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿಕೊಡಬೇಕಾಗಿ ಕೋರ್ತೇನೆ. ಥ್ಯಾಂಕ್ ಯು. ಅದಕ್ಕಿಂತ ಮುಂಚೆ ಕೊನೆಯಲ್ಲಿರೋರು ಈ ಕಡೆ ಏನಾದ್ರು ಚೇರ್ ಹಾಕ್ಸ್ಬೋದಾ? ಅಡ್ಡಾಗ್ತಾ ಇದೆಯಾ? ಇಲ್ಲ? ಓಕೆ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಎಲ್ಲ ಪತ್ರಿಕಾ ವರದಿಗಾರರು ಹಾಗೂ ಮಾಧ್ಯಮ ಮಿತ್ರರಿಗೆ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನಿಂದ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ಈಗಾಗಲೇ ವಿಸ್ತರಣಾ ನಿರ್ದೇಶಕರಾದಂಥ ಡಾಕ್ಟರ್ ಶಿವಲಿಂಗಯ್ಯ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಕಳೆದ ವಾರ ನಾವು ಪ್ರೆಸ್ ಕ್ಲಬ್ನಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿ ಅವತ್ತು ಕೃಷಿ ಮೇಳದ ತಯಾರಿ ಮತ್ತೆ ಆ ಕೃಷಿ ಮೇಳಕ್ಕೆ ಯಾವ ರೀತಿ ನಾವು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಮ್ಮ ಮುಂದೆ ಆ ವಿಷಯವನ್ನ ಮಂಡಿಸಿದ್ವಿ. ಅವಾಗ ಸಾಕಷ್ಟು ತಮ್ಮಿಂದ ಅದಕ್ಕೆ ಪ್ರಚಾರ ಸಿಕ್ಕಿ ಎಲ್ಲ ಹೊರಗಡೆ ಜನಗಳಿಗೆ ನಮ್ಮ ಕೃಷಿ ಮೇಳದ ಬಗ್ಗೆ ಅರಿವನ್ನ ಮೂಡಿಸೋದಕ್ಕೆ ಸಹಕಾರಿಯಾಗಿತ್ತು. ಇವತ್ತಿನ ಪ್ರಮುಖವಾದಂತ ಉದ್ದೇಶ ಅಂದ್ರೆ ಎರಡು. ಒಂದು, ನಮ್ಮ ಕೃಷಿ ಮೇಳದ ರೂಪುರೇಷೆಗಳನ್ನ ತಮ್ಮ ಮುಂದೆ ತೆರೆದಿಡೋದು, ಮತ್ತೆ ಈ ಕೃಷಿ ಮೇಳದಲ್ಲಿ ನಾವು ಮಾಡ್ತಾ ಇರುವಂತ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು, ಮಳಿಗೆಗಳು ಈಗಾಗಲೇ ಎಲ್ಲ ತಯಾರಾಗಿದ್ದಾವೆ. ಅವುಗಳಿಗೆ ತಮ್ಮನ್ನ ಕ್ಷೇತ್ರ ಭೇಟಿಗೆ ಕರ್ಕೊಂಡೋಗಿ ಈ ಕೃಷಿ ಮೇಳದಲ್ಲಿ ನಾವು ಪ್ರಸ್ತುತಪಡಿಸ್ತಿರುವಂತ ಪ್ರಾತ್ಯಕ್ಷಿಕೆಗಳನ್ನ ತಮಗೆ ಈಗ ಹೆಚ್ಚು ಜನಸಂಖ್ಯೆ ಇಲ್ಲದೆ ಇರೋದ್ರಿಂದ ತಮ್ಮ ಮುಂದೆ ಈಸಿಯಾಗಿ ಅದನ್ನೆಲ್ಲ ತೋರಿಸ್ಬೋದು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಒಂದು ಇಲ್ಲಿ ಪತ್ರಿಕಾಗೋಷ್ಠಿ, ನಂತರ ನಮ್ಮ ಕ್ಷೇತ್ರದಲ್ಲಿ ಬೆಳೆ ಪ್ರಾತ್ಯಕ್ಷಿಕೆ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಭೇಟಿ ಮಾಡಿಸೋದು. ಎರಡು, ಅಲ್ಲಿ ವಿಜ್ಞಾನಿಗಳು ಇರ್ತಾರೆ. ತಾವು ಬೆಳೆ ಪ್ರಾತ್ಯಕ್ಷಿಕೆ ಕೇಂದ್ರಗಳಲ್ಲಿ ಅವ್ರ ಜೊತೆ ನೇರವಾಗಿ ಸಂವಾದವನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಮತ್ತು ಮಾಹಿತಿಯನ್ನ ಕಲೆ ಹಾಕೋಬಹುದು. ಇದು ಇವೆರಡರದ ಮುಖ್ಯವಾದಂತ ಉದ್ದೇಶ. ಈಗ ಕೃಷಿ ಮೇಳಕ್ಕೆ ಬರೋದಾದ್ರೆ, ಕೃಷಿ ಮೇಳ ನವೆಂಬರ್ 14ರಿಂದ 17, 20, 24 ಅಂದ್ರೆ 4 ದಿನಗಳ ಕಾಲ ಈ ಕೃಷಿ ಮೇಳ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ GKVK ಆವರಣದಲ್ಲಿ ನಡೀತಾ ಇದೆ. ಇದು ಪ್ರತಿ ವರ್ಷ ಕೃಷಿ ವಿಶ್ವವಿದ್ಯಾನಿಲಯ ನಡೆಸುವಂತ ರೈತರ ವಾರ್ಷಿಕ ಹಬ್ಬ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕೃಷಿ ಮೇಳದಲ್ಲಿ ನಾವು ಹಲವಾರು ವೈಜ್ಞಾನಿಕ ಸಂಶೋಧನೆಗಳನ್ನ, ತಾಂತ್ರಿಕತೆಗಳನ್ನ, ಆವಿಷ್ಕಾರಗಳನ್ನ, ಮತ್ತೆ ಮುಂದೆ ನಾವು ಯಾವ ರೀತಿ ಕೃಷಿ ಕ್ಷೇತ್ರಕ್ಕೆ ಹಲವಾರು ಆಧುನಿಕ ತಂತ್ರಜ್ಞಾನಗಳನ್ನ ಸೇರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ
ಕೃಷಿ ಮೇಳದಲ್ಲಿ ಈಗ ನಮ್ಮಲ್ಲಿ ಒಂದು ಸುಮಾರು 10 ಎಕರೆ ಪ್ರದೇಶದಲ್ಲಿ 52 ಬೆಳೆಗಳನ್ನ ಬೆಳೆದೇ ಇರುವಂತ ಬೆಳೆ ಪ್ರಾತ್ಯಕ್ಷಿಕ ತಾಕುಗಳಿದೆ. ಇಲ್ಲಿ ಎಲ್ಲ ಬಂದಂತ ರೈತರು ಎಲ್ಲರೂ ನಮ್ಮ ಏರಿಯಾಗೆ ಹೋಗ್ಲಿಕ್ಕೆ ಆಗಲ್ಲ, ವಿಸ್ತೀರ್ಣ ಬಹಳ ದೊಡ್ಡದಿದೆ ಅಂತ ಹೇಳಿ ನಮ್ಮ ಕೃಷಿ ಮೇಳದ ಮಳಿಗೆಗಳ ಹಿಂಭಾಗದಲ್ಲೇನೆ ಪಕ್ಕದಲ್ಲೇನೆ ಸಹ ಈ 10 ಎಕರೆ ಪ್ರದೇಶದಲ್ಲಿ ವಿಶೇಷವಾಗಿ ಎಲ್ಲ ಬೆಳೆಗಳನ್ನ ಬೆಳೆದು ಅದರಲ್ಲಿ ಹೊಸ ತಳಿಗಳನ್ನ ಏನ್ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ, ಹೊಸ ತಾಂತ್ರಿಕತೆಗಳನ್ನ ನಾವು ಏನು ಅಳವಡಿಸ್ಕೊಂಡಿದೀವಿ ಆ ಬೆಳೆ ಬೆಳಿಲಿಕ್ಕೆ, ಮತ್ತೆ ಈ ಹಸಿರು ಮನೆಯಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳಿಬಹುದು, ಅದನ್ನ ಮತ್ತೆ ಮಣ್ಣು ರಹಿತ ಕೃಷಿಯನ್ನ ಮಾಡ್ಲಿಕ್ಕೆ ಯಾವ ರೀತಿ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಅಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನ ಏರ್ಪಡಿಸಿದ್ದೀವಿ. ಹಾಗಾಗಿ ತಮಗೆ ಆ 10 ಎಕರೆ ಪ್ರದೇಶದಲ್ಲಿ ಎಲ್ಲ ಬೆಳೆಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಮತ್ತೆ ಆ ಬೆಳೆಗಳನ್ನ ಬೆಳೆದಿರೋ ವಿಧಾನಗಳ ಬಗ್ಗೆ ಅಳವಡಿಸಿಕೊಂಡಿರುವಂತ ತಾಂತ್ರಿಕತೆಗಳ ಬಗ್ಗೆ ತಮಗೆ ಮಾಹಿತಿ ಅಲ್ಲೇ ವಿಜ್ಞಾನಿಗಳಿಂದ ನೇರವಾಗಿ ಸಿಕ್ಬಿಡುತ್ತೆ. ಮತ್ತೆ ನಮ್ಮ ಕೃಷಿ ಮೇಳಕ್ಕೆ ಆಗಮಿಸ್ತಿರುವಂತ ರೈತರಿಗೂ ಸಹ ಆ ಒಂದೇ ಪ್ರದೇಶದಲ್ಲಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕೊಳ್ಳಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಪ್ರತಿ ವರ್ಷ ಕೃಷಿ ಮೇಳವನ್ನ ನಾವು ಒಂದು ಘೋಷವಾಕ್ಯದೊಂದಿಗೆ, ಅಂದ್ರೆ ಆ ವರ್ಷದಲ್ಲಿ ಯಾವ ವಿಷಯಕ್ಕೆ ಪ್ರಾಮುಖ್ಯತೆ ಇದೆ ಆ ಒಂದು ಪ್ರಚಲಿತ ವಿಷಯವನ್ನ ತಗೊಂಡು ನಾವು ಕೃಷಿ ಮೇಳ ಆಯೋಜಿಸೋದು ಮುಂಚೆಯಿಂದ ನಡೆದು ಬಂದಿರುವಂತ ಸಂಪ್ರದಾಯ. ಅದರಲ್ಲಿ ಈ ಬಾರಿ ನಮ್ಮ ಈ 2024ರ ಕೃಷಿ ಮೇಳದ ಘೋಷವಾಕ್ಯ ಹವಾಮಾನ ಚತುರ ಡಿಜಿಟಲ್ ಕೃಷಿ ಅಂತ. ಕಳೆದ ಬಾರಿ 2023ರಲ್ಲಿ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆಗಿದ್ದರಿಂದ ನಾವು ಸಿರಿಧಾನ್ಯಗಳ ಬಗ್ಗೆ ಕೃಷಿ ಮೇಳವನ್ನು ಏರ್ಪಡಿಸಿದ್ವಿ. ಈ ಬಾರಿ ಈ ಹವಾಮಾನ ಚತುರ ಡಿಜಿಟಲ್ ಕೃಷಿ ಬಗ್ಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ 2 ಪ್ರಶ್ನೆಗಳಿದೆ. ಒಂದು ಹವಾಮಾನ ಚತುರ ಮತ್ತೆ ಡಿಜಿಟಲ್ ಕೃಷಿ. ಹವಾಮಾನ ಚತುರ ಅಂದ್ರೆ ಈಗ ತಮ್ಗೆಲ್ಲ ಗೊತ್ತಿದೆ, ಈಗ ಹವಾಮಾನ ವೈಪರೀತ್ಯ ಸಾಕಷ್ಟು ನಮ್ಮ ಕೃಷಿ ಕ್ಷೇತ್ರಕ್ಕೆ ಪರಿಣಾಮವನ್ನ ಬೀರ್ತಾ ಇದೆ. ಹವಾಮಾನ ನಮಗೆ ಬರಬೇಕಾದಂತ ಸಮಯದಲ್ಲಿ ಮಳೆ ಬರ್ತಾ ಇಲ್ಲ, ಅಥವಾ ಬೆಳೆಗೆ ಅವಶ್ಯಕತೆ ಇರುವಂತ ಸಮಯದಲ್ಲಿ ನನಗೆ ಮಳೆ ಬರ್ತಾ ಇಲ್ಲ, ಅಥವಾ ಬೇಡದೇ ಇರುವಂತ ಸಮಯದಲ್ಲಿ ಅತಿ ಹೆಚ್ಚು ಮಳೆ ಆಗ್ಬಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೃಷಿಯನ್ನ ಹವಾಮಾನಕ್ಕೆ ಹೊಂದಿಕೊಂಡು ಮಾಡಬೇಕಾದಂತ ಪರಿಸ್ಥಿತಿ ಕೃಷಿಕರಿಗೆ ಬಂದಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಈ ಹವಾಮಾನ ಚತುರ ಅಂದ್ರೆ ಹವಾಮಾನಕ್ಕೆ ಹೊಂದಿಕೊಂಡು ನಡ್ಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಂತ ತಯಾರಿಗಳನ್ನ ತಾಂತ್ರಿಕತೆಗಳನ್ನ ರೈತರಿಗೆ ಪರಿಚಯ ಮಾಡಿಸೋ ಉದ್ದೇಶವನ್ನ ಇಟ್ಕೊಂಡು ಹವಾಮಾನ ಚತುರ. ಮತ್ತೆ ಈ ಹವಾಮಾನ ಚತುರತೆಯನ್ನ ನಾವು ಯಾವ ರೀತಿ ಮಾಡ್ಕೋಬಹುದು ಅನ್ನೋದಕ್ಕೆ ಡಿಜಿಟಲ್ ಕೃಷಿ. ಇವತ್ತು ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚದಾದ್ಯಂತ ಡಿಜಿಟಲ್ ಬಹಳಷ್ಟು ರೆವಲ್ಯೂಷನ್ ಕ್ರಾಂತಿಯನ್ನ ಉಂಟು ಮಾಡಿದೆ. ಎಲ್ಲಾ ಫೀಲ್ಡ್ ನಲ್ಲೂ, ಮೆಡಿಸಿನ್ ನಲ್ಲಿ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಡಿಜಿಟಲ್ ಅನ್ನೋದು ಬಹಳ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಆದ್ರೆ ಈ ಡಿಜಿಟಲ್ ನ ಕೃಷಿಗೂ ತಗೊಂಡ್ ಬರಬೇಕು. ಆ ಕೃಷಿ ಸಹ ಡಿಜಿಟಲ್ ಇಂದ ಆಗುವಂತ ಉಪಯೋಗಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈ ಡಿಜಿಟಲ್ ಕೃಷಿ ಬಗ್ಗೆ ನಾವು ಈ ರೀತಿ ಈ ಬಾರಿ ನಮ್ಮ ಕೃಷಿ ಮೇಳವನ್ನ ಆಯೋಜಿಸ್ತಾ ಇದ್ದೀವಿ. ಈ ಡಿಜಿಟಲ್ ಕೃಷಿನಲ್ಲಿ ಏನೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹಲವಾರು ಈಗಾಗಲೇ ತಮಗೆ ಪ್ರೆಸ್ ನೋಟ್ ನಲ್ಲಿ ಕೊಟ್ಟಿದ್ದೀವಿ, ಯಾವ್ಯಾವ ತಾಂತ್ರಿಕತೆಗಳನ್ನ ನಾವು ಅಲ್ಲಿ ಪರಿಚಯಿಸ್ತಾ ಇದ್ದೀವಿ ಅಂತ. ಈಗ ಡ್ರೋನ್ ಟೆಕ್ನಾಲಜಿ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಇದ್ದೀವಿ. ಈಗ ಮಲ್ಟಿ ಸ್ಪೆಕ್ಟ್ರಲ್ ಡ್ರೋನ್ ಅಂದ್ರೆ ಮಣ್ಣು ಮತ್ತು ಬೆಳೆಗಳ ಆರೋಗ್ಯ ವೀಕ್ಷಣೆಗೂ ಅದನ್ನ ನಾವು ಬಳಸ್ಬೋದು. ಮತ್ತೆ ಕೃಷಿ ಡ್ರೋನ್ ಅಂತ ಹೇಳಿ ಕೃಷಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೂ ಸಹ ಡ್ರೋನ್ ಅನ್ನ ಬಳಸ್ಬೋದು. ಅಂದ್ರೆ ಔಷಧಿಗಳ ಸಿಂಪರಣೆಗೆ, ಗ್ರೋತ್ ಪ್ರಮೋಟರ್ಸ್ ಗಳನ್ನ ಬೆಳವಣಿಗೆಯನ್ನ ವೃದ್ಧಿ ಮಾಡ್ಲಿಕ್ಕೆ ಬೇಕಾದಂತದನ್ನ ನಾವು ಸಿಂಪರಣೆ ಮಾಡ್ಲಿಕ್ಕೆ ಸಹ ಈ ಡ್ರೋನ್ ಅನ್ನ ಬಳಸ್ತಾ ಇದ್ದೀವಿ. ಹಾಗಾಗಿ ಆ ರೀತಿಯಂತ ಡ್ರೋನು ಇರುತ್ತೆ. ಮತ್ತೆ ಈಗ ಕೃಷಿ ಬಾತ್ ಅಂತ ಹೇಳಿ ರೋಬೋಟ್ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀವಿ, ಅದು ಈ ನೆಲಗಡಲೆ ಬೀಜದಲ್ಲಿ ಒಂದು ಸ್ಟಾರ್ಟ್ಅಪ್ ಇಂದ ಬಂದಿರುವಂತ ತಂತ್ರಜ್ಞಾನ. ನಾವು ಈ ಬಾರಿ ಕೃಷಿ ಮೇಳದಲ್ಲಿ ಬರೀ ವಿಶ್ವವಿದ್ಯಾನಿಲಯದ ತಂತ್ರಜ್ಞಾನಗಳನ್ನೇ ಅಲ್ಲದೆ ನಮ್ಮ ಸಹಭಾಗಿತ್ವದಲ್ಲಿ ಮಾಡ್ತಾ ಇರುವಂತ ಕೆಲಸಗಳನ್ನು ಸಹ ನಾವು ಈ ಬಾರಿ ಇಲ್ಲಿ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆಗೆ ಇಡ್ತಾ ಇದ್ದೀವಿ. ಅದರಲ್ಲಿ ಈಗ ಪ್ರಪ್ರಥಮವಾಗಿ ಅದನ್ನ ನೆಲಗಡಲೆ ಬೀಜದಲ್ಲಿ ನಾವು ರೋಬೋಟ್ ಆಧಾರಿತ ಕೃಷಿ ಯಂತ್ರ, ಅದು ಬೀಜ ಮತ್ತು ರಸಗೊಬ್ಬರಗಳನ್ನ ನಿಖರವಾಗಿ ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡುವಂತ ಒಂದು ಆ ರೋಬೋಟ್ ಅನ್ನು ಸಹ ಈ ಸಲ ಪ್ರಾತ್ಯಕ್ಷಿಕೆಗೆ ಇಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಹಣ್ಣುಗಳನ್ನ ವಿಂಗಡಿಸುವಂಥದ್ದು, ಅದ್ರ ಬಣ್ಣ ಮತ್ತೆ ಅದರ ಮಾಗುವಿಕೆ ಅಂದ್ರೆ ಮೆಚುರಿಟಿ ಬಗ್ಗೆ ಅದನ್ನ ಆಧರಿಸಿ ಹಣ್ಣುಗಳನ್ನ ಗ್ರೇಡಿಂಗ್ ಮಾಡಿ, ಈಗ ನಮ್ಗೆಲ್ಲ ಗೊತ್ತಿದೆ ಬೆಳೆ ಬೆಳಿತೀವಿ, ಆದ್ರೆ ಅದನ್ನ ಮಾರುಕಟ್ಟೆಗೆ ತಗೊಂಡೋದಾಗ ಅದನ್ನ ವಿಂಗಡಣೆ ಮಾಡಿ ಗ್ರೇಡಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಇರುತ್ತೆ. ಆ ದೃಷ್ಟಿಯಲ್ಲಿ ಆ ರೀತಿ ಸಪರೇಟ್ ಮಾಡುವಂತ ಒಂದು ಯಂತ್ರವನ್ನು ಸಹ ನಾವು ಈ ಬಾರಿ ಪ್ರಾತ್ಯಕ್ಷಿಕೆಗೆ ಇಟ್ಟಿದ್ದೀವಿ. ಮತ್ತೆ ಈಗ ಸೆನ್ಸಾರ್ ಬೇಸ್ಡ್ ಡ್ರೈವರ್ಲೆಸ್ ಟ್ರ್ಯಾಕ್ಟರ್ಸ್ ಅಂದ್ರೆ ಸೆಮಿ ಆಟೋಮೆಟಿಕ್ ಟ್ರ್ಯಾಕ್ಟರ್, ಅದಕ್ಕೆ ನಾವು ನಿಖರವಾಗಿ ಡೈರೆಕ್ಷನ್ ನ ಫಿಕ್ಸ್ ಮಾಡಿರ್ತೀವಿ ಕಂಪ್ಯೂಟರ್ಸ್ ಮೂಲಕ. ಅದು ಅದೇ ದಾರಿಯಲ್ಲಿ ಅದನ್ನ ಸಿಂಪರಣೆ ಮಾಡ್ಕೊಂಡು ಹೋಗುತ್ತೆ. ಸಿಂಪರಣೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಅದು ತಿರ್ಕೊಂಡು ಅದ್ರ ಪಕ್ಕದಲ್ಲಿ ಬರುವಾಗ
ಈಗಾಗಲೇ ಅಲ್ಲಿ ಏನಾದರೂ ಸ್ಪ್ರೇ ಆಗಿದ್ರೆ, ಒಂದು 2 ಲೈನ್ಗೆ ಏನಾದರೂ ಸ್ಪ್ರೇ ಆಗಿತ್ತು ಅಂತ ಇಟ್ಕೊಂಡ್ರೆ, ಆ 2 ಲೈನನ್ನ ಸೆನ್ಸಾರ್ ಕ್ಲೋಸ್ ಮಾಡಿಬಿಡುತ್ತೆ, ಅಲ್ಲಿ ಮತ್ತೆ ಸ್ಪ್ರೇ ಆಗಲ್ಲ. ಅದನ್ನ ಬಿಟ್ಟು ಪಕ್ಕದಿಂದ, ಅಂದ್ರೆ ಇಲ್ಲಿ ನಿಖರವಾದಂತ ಅಂಶಕ್ಕೆ ನಾವು ಹೆಚ್ಚು ರೈತರಿಗೆ 2 ರೀತಿ. ಒಂದು, ಅವ್ರ ಆದಾಯ ವೃದ್ಧಿ ಆಗ್ಬೇಕು ಅಂದ್ರೆ ಅದರಲ್ಲಿ ಇಳುವರಿ ಜಾಸ್ತಿ ಆಗ್ಬೇಕು. ಇಲ್ಲದೆ ಹೋದ್ರೆ ಅವ್ರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಏನು ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಬೆಳೆ ಬೆಳಿಲಿಕ್ಕೆ, ಅದನ್ನ ಕಡಿಮೆ ಮಾಡಬೇಕು. ಆ ಉದ್ದೇಶವನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ನಿಖರವಾಗಿ ಆ ಗಿಡಕ್ಕೆ ಬೇಕಾದಷ್ಟೇ ಔಷಧಿಯನ್ನ ಸಿಂಪಡಣೆ ಮಾಡುವಂತ ಸೆನ್ಸಾರ್ ಬೇಸ್ಡ್ ತಂತ್ರಜ್ಞಾನವನ್ನು ಸಹ ನಾವು ಈ ಬಾರಿ ಪ್ರಾತ್ಯಕ್ಷಿಕೆಗೆ ಇಲ್ಲಿ ಇಡ್ತಾ ಇದ್ದೀವಿ. ಜೊತೆಗೆ ಈಗ ನೀರಾವರಿ ಅಂದ್ರೆ ನಮಗೆ ಗೊತ್ತಿರೋದು, ನೀರನ್ನ ಹರಿಸ್ಬಿಡ್ತೀವಿ ಜಮೀನ್ಗೆ, ಅದರಲ್ಲಿ ನೀರು ಪೋಲಾಗುತ್ತೆ, ಮಣ್ಣಿನ ಗುಣಮಟ್ಟ ಹಾಳಾಗುತ್ತೆ. ಈ ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತಾ ಇದೀವಿ, ನಮ್ದು ಸಂವೇದಕ ಆಧಾರಿತ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದೀವಿ. ಅಂದ್ರೆ ಸೆನ್ಸಾರ್ಸ್ ನ ಪ್ಲೇಸ್ ಮಾಡಿರ್ತೀವಿ. ಸಾಯಿಲ್ ಮಾಯಿಶ್ಚರ್ ಕಡಿಮೆ ಆದ ತಕ್ಷಣ ಆ ಸೆನ್ಸಾರ್ಸ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಆನ್ ಆದ ತಕ್ಷಣ ನೀರಾವರಿ ಆಗುತ್ತೆ. ಮತ್ತೆ ಸಾಯಿಲ್ ಮಾಯಿಶ್ಚರ್ ಒಂದು ಹಂತಕ್ಕೆ ಬಂದ ತಕ್ಷಣ ಆ ಸೆನ್ಸಾರ್ಸ್ ಕ್ಲೋಸ್ ಆಗುತ್ತೆ, ಮತ್ತೆ ನೀರಾವರಿ ಆಗೋದು ಆ ಜಮೀನಿಗೆ ತಪ್ಪುತ್ತೆ. ಹಾಗಾಗಿ ನಿಖರವಾಗಿ ಎಷ್ಟು ಆ ಬೆಳೆಗೆ ಬೇಕಾಗಿರುವಂತ ನೀರನ್ನ ಮಾತ್ರ ಹರಿಸುವಂತ ತಂತ್ರಜ್ಞಾನವನ್ನು ಸಹ ಈ ಬಾರಿ ನಾವು ಇಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ಮಾಡ್ತಾ ಇದ್ದೀವಿ. ಮತ್ತೆ ಈಗಾಗಲೇ ನಮಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಒಡಂಬಡಿಕೆ ಆಗಿದೆ, MOU. ಅದರಲ್ಲಿ ತಂತ್ರಜ್ಞಾನಗಳನ್ನ ಅವರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅವರು ಏನು ತಂತ್ರಜ್ಞಾನಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ಅಳವಡಿಸ್ಕೊಳ್ಳುವಂತ ರೂಪರೇಷೆಗಳಲ್ಲಿ ನಾವು ಅವ್ರ ಜೊತೆ ಸೇರ್ಕೊಂಡಿದ್ದೀವಿ. ಈಗ ನಮ್ಗೆಲ್ಲ ಗೊತ್ತಿದೆ, ಇವತ್ತಿನ ದಿನ ಕೃಷಿ ಕಾರ್ಮಿಕರು ಬಹಳ ಲಭ್ಯತೆ ಕಡಿಮೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ನಾವು ಹೆಚ್ಚು ಸರಿಯಾದ ಸಮಯಕ್ಕೆ ನಮ್ಮ ಕೃಷಿ ಆಪರೇಷನ್ಸ್ ನ ಮಾಡಬೇಕಾಗಿರೋದ್ರಿಂದ ನಾವು ಈ ತಂತ್ರಜ್ಞಾನಗಳನ್ನ ಹೆಚ್ಚು ನಾವು ಬಳಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ದ್ರೋಣ ಆಧಾರಿತ ಈ ತೆಂಗಿನಕಾಯಿಯನ್ನ ಕೀಳುವಂತ ಒಂದು ಯಂತ್ರವನ್ನು ಸಹ ನಾವು ಈ ಬಾರಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಅಂದ್ರೆ ಆ ದ್ರೋಣನನ್ನ ಆರಿಸಿ ತೆಂಗಿನಕಾಯಿಯನ್ನ ಕಟಾವು ಮಾಡುವಂತ ಒಂದು ತಂತ್ರಜ್ಞಾನ, ಆ ಒಂದು ದ್ರೋಣ್ ಮೂಲಕ ಮಾಡ್ತಾ ಇರುವಂತ ಒಂದು ಟೆಕ್ನಾಲಜಿಯನ್ನ ನಾವು ಪ್ರಾತ್ಯಕ್ಷಿಕೆ ಮೂಲಕ ಇಡ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ತೆಂಗಿನ ಮರ ಇಲ್ಲದೆ ಇರೋದ್ರಿಂದ ನಾವೇ ಒಂದು ತೆಂಗಿನ ಮರನ ನೆಟ್ಟು ಅದರಲ್ಲಿ ಗೊಂಚಲನ್ನ ಕಟ್ಟಿದೀವಿ. ಪ್ರಾತ್ಯಕ್ಷಿಕೆಗೋಸ್ಕರ ಅದನ್ನ ಬಂದಂತ ರೈತರಿಗೆ ಅದು ಮನದಟ್ಟಾಗ್ಲಿ ಅನ್ನುವಂತ ಒಂದು ವಿಧಾನದಲ್ಲಿ. ಆಮೇಲೆ ಇನ್ನೊಂದು, ಈ ಬೆಳೆಗಳನ್ನ ನಾವು ಬಿತ್ತನೆ ಮಾಡಬೇಕಾದ್ರೆ ಎಷ್ಟು ಆಳದಲ್ಲಿ ಯಾವ ಬೆಳೆಗೆ ಬಿತ್ತನೆ ಮಾಡಬೇಕು ಅನ್ನೋದಿದೆ. ಆದ್ರೆ ಈ ರೈತರು ಆಳವಾದಂತ ಉಳುಮೆ ಮಾಡಿ ಬಿತ್ತನೆ ಮಾಡಿದಾಗ ಅಥವಾ ಮೇಲ್ಮೇಲೇನೆ ಉಳುಮೆ ಮಾಡಿ ಬಿತ್ತನೆ ಮಾಡಿದಾಗ ಅದು ಮೊಳಕೆ ಹೊಡೆಯುವಂತ ಪ್ರಮಾಣ ಕಡಿಮೆ ಆಗಿ ನಮಗೆ ಆಪರೇಷನ್ಸ್ಗಳು ತೊಂದರೆ ಆಗುವಂತ ಸಂದರ್ಭದಲ್ಲಿ ನಾವೇನಾಗಿದೆ, ಈ ಆಟೋಮೆಟಿಕ್ ರೋಟೋವೇಟರ್ ಅಂತ ಏನಿದೆ ಅದು ನಿಗದಿ ಮಾಡ್ಬಿಟ್ಟಿರ್ತೀವಿ, ಈ ಬೆಳೆಗೆ ಇಷ್ಟೇ ಆಳದಲ್ಲಿ ಉಳುಮೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಆ ರೀತಿಯಾದಂತ ಒಂದು ತಂತ್ರಜ್ಞಾನವನ್ನು ಸಹ ನಾವು ಇಲ್ಲಿ ಸೇರಿಸ್ಕೊಂಡು ಅದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಅಂದ್ರೆ ಮುಖ್ಯವಾದಂತ ಉದ್ದೇಶ ಕೃಷಿಯಲ್ಲಿ ನಿಖರತೆಯನ್ನ ತರಬೇಕು. ಕೃಷಿ ಕಾರ್ಮಿಕರ ಲಭ್ಯತೆಯ ಮಧ್ಯದಲ್ಲೂ ಕೃಷಿಯನ್ನ ಸಾಂಗವಾಗಿ ನಾವು ನೆರವೇರಿಸಬೇಕು ಅನ್ನುವಂಥ ದೃಷ್ಟಿಯನ್ನ ಇಟ್ಕೊಂಡು ನಾವು ಈ ಡಿಜಿಟಲ್ ಕೃಷಿಗೆ ಹೆಚ್ಚು ಮಹತ್ವವನ್ನ ಕೊಟ್ಟು ಅದಕ್ಕೆ, ಆದ್ರೆ ಇದು ಯಾವುದನ್ನು ನಾವು ಮಳಿಗೆಗಳಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇಲ್ಲ. ಇದನ್ನ 1 ಎಕರೆ, ಅದಕ್ಕೋಸ್ಕರನೇ ಈ ಬಾರಿ ಪ್ರಪ್ರಥಮ ಬಾರಿಗೆ 1 ಎಕರೆ ಜಾಗವನ್ನ ಮಾಡಿದ್ದೀವಿ. ಆ 1 ಎಕರೆ ಜಾಗದಲ್ಲಿ ಈ ಎಲ್ಲ ತಂತ್ರಜ್ಞಾನಗಳನ್ನ ರೈತರು ನೇರವಾಗಿ ವೀಕ್ಷಣೆ ಮಾಡ್ಲಿಕ್ಕೆ ಪ್ರಾತ್ಯಕ್ಷಿಯ ಮೂಲಕನೇ ತೋರಿಸ್ತಾ ಇದ್ದೀವಿ. ಅಂದ್ರೆ ನಾವು ಮಳಿಗೆನಲ್ಲಿ ಇಟ್ಟಾಗ ಅವ್ರಿಗೆ ಅನುಮಾನ ಬರ್ಬೋದು, ಇದು ಯಾವ ರೀತಿ ನಡೆಯುತ್ತೆ, ಇದು ಯಾವ ರೀತಿ ಮಾಡ್ಬೋದು ಅನ್ನೋದು. ಅದ್ರ ಬದಲು 1 ಎಕರೆ ಒಂದು ಮೀಸಲು ಇಟ್ಟಿರುವಂತ ಜಾಗದಲ್ಲಿ ಈ ಎಲ್ಲ ತಂತ್ರಜ್ಞಾನಗಳನ್ನ ಏನು ನಾವು ಡಿಜಿಟಲ್ ಕೃಷಿ ಆಟೋಮೆಟಿಕ್ ಇದು ಅಂತ ಹೇಳ್ತಾ ಇದೀವಿ, ಅದನ್ನೆಲ್ಲ ಒಂದೇ ಸ್ಥಳದಲ್ಲಿ ನಿಮಗೆ ಪ್ರದರ್ಶನಕ್ಕೆ ಏರ್ಪಡಿಸಿದ್ದೀವಿ. ರೈತ ಬಾಂಧವರಿಗೆ ಇದು ಬಹಳ ಅತ್ಯುಪಯುಕ್ತವಾಗಿರುತ್ತೆ. ಅದನ್ನ ಅವರು ಯಶಸ್ವಿಯಾಗಿ ಬಳಸ್ಕೊಳ್ಳಿಕ್ಕೂ ಸಹ ಅವರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಡಿಜಿಟಲ್ ಕೃಷಿ ನಮ್ಮ ಏನು ಘೋಷವಾಕ್ಯ ಇದೆ ಅದಕ್ಕೆ ತಕ್ಕಂತೆ, ಮತ್ತೆ ಈಗ ನಿಮ್ಗೆಲ್ಲ ಗೊತ್ತಿದೆ ಪ್ರೊಟೆಕ್ಟಿವ್ ಕಲ್ಟಿವೇಶನ್, ಈ ಹಸಿರು ಮನೆಗಳಲ್ಲಿ ಯಾವ ರೀತಿ ಕೃಷಿಯನ್ನ ನಿಖರತೆಯಿಂದ ಮಾಡ್ಬೋದು, ಹೆಚ್ಚು ಫಸಲನ್ನ ಪಡಿಬಹುದು, ಆಮೇಲೆ ಒಂದೇ ಯೂನಿಫಾರ್ಮ್ ಪ್ರಾಡ್ಯೂಸ್ ನ ಯಾವ ರೀತಿ ನಾವು ಪಡಿಬಹುದು ಅನ್ನೋದನ್ನು ಹಸಿರು ಮನೆಯಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯೋದ್ರಿಂದ ಹಿಡಿದು ಪುಷ್ಪೋದ್ಯಮವನ್ನ ಮಾಡೋದ್ರಿಂದ ಹಿಡಿದು ಆ ತಂತ್ರಜ್ಞಾನಗಳನ್ನು ಸಹ ನಾವು ಅದರಲ್ಲಿ ತೋರಿಸ್ತಾ ಇದ್ದೀವಿ. ಈ ಕಳೆದ ಬಾರಿನೂ ಮಾಡಿದ್ವಿ, ಈ ವರ್ಷನೂ ಈಗ ಹೆಚ್ಚು ನಗರ ಪ್ರದೇಶಗಳಲ್ಲಿ ಪ್ರಚಲಿತವಾಗ್ತಾ ಇರುವಂತ ಈ ಸಾಯಿಲ್ಲೆಸ್ ಅಗ್ರಿಕಲ್ಚರ್, ಮಣ್ಣು ರಹಿತ ಕೃಷಿ ಮಾಡೋದ್ರ ಬಗ್ಗೆನೂ ಸಹ ಹೈಡ್ರೋಫೋನಿಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಈ ಹೈ ವ್ಯಾಲ್ಯೂ ಕ್ರಾಪ್ಸ್, ಹೆಚ್ಚು ಬೆಲೆ ಬರುವಂತ ನಮ್ಮ ಬೆಳೆಗಳನ್ನ, ಈಗ ಲೆಟ್ಯೂಸ್ ಅಂತ ಇರ್ಬೋದು, ಬ್ರಾಕೋಲಿ ಅಂತ ಇರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅದರಲ್ಲಿ ನಮಗೆ ಆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ಎಲೆ
ಇದನ್ನ ಕೊಡ್ತಾರೆ. ಅಂತ ಬೆಳೆಗಳನ್ನ ಮಣ್ಣು ರಹಿತವಾಗಿ ಯಾವ ರೀತಿ ನಾವು ಬೆಳೆದು ನಗರ ಪ್ರದೇಶಗಳಿಗೆ ಕಳಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ನಾವು ಪ್ರಾತ್ಯಕ್ಷಿಕೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ಈ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿನಲ್ಲಿ ಬರುವಂತ 10 ಜಿಲ್ಲೆಗಳು, ಹೆಚ್ಚು ಜಿಲ್ಲೆಗಳು ಒಣಭೂಮಿ ಬೇಸಾಯದ ಮೇಲೆ ಅವಲಂಬಿತವಾಗಿದ್ದಾವೆ ಖುಷ್ಕಿ ಬೇಸಾಯಕ್ಕೆ. ಹಾಗಾಗಿ ಖುಷ್ಕಿ ಬೇಸಾಯದಲ್ಲಿ ಹೆಚ್ಚು ಇಳುವರಿ ಬರುವಂತ ತಾಂತ್ರಿಕತೆಗಳನ್ನ ನಮ್ಮ ಒಣಭೂಮಿ ಬೇಸಾಯದ ಸ್ಕೀಮ್ನವ್ರ ಮೂಲಕ ಅದನ್ನು ಸಹ ನಾವು ಮಾಡಿಸ್ತಾ ಇದ್ದೀವಿ. ಮತ್ತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋ ವಿಷಯ, ನಾವು ರಾಸಾಯನಿಕಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ, ಪರಿಸರದ ಮೇಲೆ, ಮಣ್ಣು ನೀರಿನ ಮೇಲೆ ಅದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ಚರ್ಚೆಗಳು ನಡೀತಾ ಇರೋದ್ರಿಂದ ನಾವು ಈ ರೀತಿಯಾದಂಥ ದುರುಪಯೋಗ ಆಗದ ಹಾಗೆ ನಾವೇನ್ ಮಾಡ್ತಾ ಇದ್ದೀವಿ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ಬೇಕು, ಇದಕ್ಕೆ ಬೇಕಾದಂತ ಗೊಬ್ಬರಗಳನ್ನ ಯಾವ ಪ್ರಮಾಣದಲ್ಲಿ, ಯಾವ ಸಮಯದಲ್ಲಿ, ಯಾವ ರೀತಿ ಹಾಕ್ಬೇಕು ಅನ್ನೋದ್ರ ಬಗ್ಗೆನೂ ಅದರಗಳ ಮೂಲಕ ನಾವು ಅದನ್ನ ಕೊಟ್ಟು ನಾವು ಅದನ್ನ ತರಬೇತಿ ಅಲ್ಲಿ ರೈತರಿಗೆ ಪ್ರಾತ್ಯಕ್ಷಿಕೆಗಳ ಮೂಲಕ ಮಾಡ್ತಾ ಇದ್ದೀವಿ. ಮತ್ತೆ ಈಗಾಗಲೇ ನಿಮಗೆ ಗೊತ್ತಿದೆ, ಉತ್ತಮವಾದಂತ ಬಿತ್ತನೆ ಬೀಜ ರೈತರಿಗೆಲ್ಲ ಬಹಳ ಅತ್ಯವಶ್ಯಕ. ಆ ಉತ್ತಮವಾದಂತ ಬಿತ್ತನೆ ಬೀಜ ಸಿಕ್ಕಿದ್ರೆ ಉತ್ತಮವಾದಂತ ಬೆಳೆಯನ್ನ ಬೆಳಿಬಹುದು. ಆ ನಿಟ್ಟಿನಲ್ಲಿ ಏನ್ ಮಾಡಿದೀವಿ, ಈಗ ನಾವು ನಮ್ಮ ಬಿತ್ತನೆ ಬೀಜದ ಮಾರಾಟವನ್ನ ಆನ್ಲೈನ್ ಮಾಡಿದೀವಿ. ಅವ್ರಿಗೆ ಒಂದು ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿಕೊಂಡು ಅವ್ರ ಮನೆಯಿಂದಾನೇ ಅವ್ರಿಗೆ ಬೇಕಾದಂಥದ್ದನ್ನ ಆರ್ಡರ್ ಮಾಡಿ ಆ ಬಿತ್ತನೆ ಬೀಜವನ್ನ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ನಾವು ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅವ್ರ ಮನೆಗೆ ನೇರವಾಗಿ ತಲುಪಿಸುವಂತ ಕೆಲಸವನ್ನು ಸಹ ಕೃಷಿ ವಿಶ್ವವಿದ್ಯಾನಿಲಯ ಈಗ ನಮ್ಮ ಬೀಜ ಪ್ರಾಯೋಜನಾ ಕೇಂದ್ರದಿಂದ ನಾವು ಅದನ್ನ ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ಈಗೆಲ್ಲರಿಗೂ ಗೊತ್ತಿದೆ, ರೈತರ ಮತ್ತು ಕೃಷಿಕರ ಆದಾಯವನ್ನ ದ್ವಿಗುಣಗೊಳಿಸಬೇಕು ಅನ್ನೋದು ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಒಂದು ಧ್ಯೇಯವಾಕ್ಯ ಆಗಿದೆ. ಈ ಸಂದರ್ಭದಲ್ಲಿ ಬರೀ ಕೃಷಿಯನ್ನೇ ಅವಲಂಬಿಸಿ ಬೆಳೆಗಳನ್ನೇ ಬೆಳೆಯೋದ್ರಿಂದ ರೈತರ ಆದಾಯವನ್ನ ನಾವು ದ್ವಿಗುಣ ಮಾಡೋದು ಕಷ್ಟ, ಅದರಿಂದಾನೇ ಅವರ ಆದಾಯ ವೃದ್ಧಿ ಆಗಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಸಮಗ್ರ ಕೃಷಿ ಪದ್ಧತಿಗಳನ್ನ ಯಶಸ್ವಿಯಾಗಿ ರೈತರು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ದು ಒಂದು ಸಮಗ್ರ ಬೇಸಾಯ ಪದ್ಧತಿಗಳ ಬಗ್ಗೆನೇ ಒಂದು ಸಪರೇಟ್ ಆದಂತ ಒಂದು ತಾಕನ್ನ ನಾವು ಮಾಡಿದ್ದೀವಿ. ಅದರೊಳಗೆ ನಿಮಗೆ ಬೇಕಾದಂತ ಈಗ ಸಮಗ್ರ ಬೇಸಾಯ ಪದ್ಧತಿಗಳಲ್ಲಿ ನಾವು ಪಶುಸಂಗೋಪನೆ ಇದೆ, ಮೀನುಗಾರಿಕೆ ಇದೆ, ರೇಷ್ಮೆ ಕೃಷಿ ಇದೆ. ಇವೆಲ್ಲ ನಮ್ಮ ಬೆಳೆಗಳ ಜೊತೆಗೆ ಪೂರಕವಾದಂತ ಉಪಕಸಬುಗಳನ್ನು ಸಹ ಯಶಸ್ವಿಯಾಗಿ ಅಳವಡಿಸಿಕೊಂಡು ಒಬ್ಬ ರೈತ ಸಂಕಷ್ಟದ ಪರಿಸ್ಥಿತಿನಲ್ಲಿ ಯಾವ್ದಾದ್ರೂ ಬೆಳೆ ಹಾಳಾಗ್ತಾ ಇದೆ ಅನ್ನೋ ಸಮಯದಲ್ಲಿ ಸಹ ಬೇರೆ ಕಸಬುಗಳ ಮೂಲಕ ತನ್ನ ಜೀವನವನ್ನ ನಡೆಸಬಹುದು, ಲಾಭದಾಯಕವಾಗಿ ಮಾಡ್ಕೋಬಹುದು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ನಾವು ಏನು ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆನೂ ಸಹ ಪ್ರಾತ್ಯಕ್ಷಿಕೆಯನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ಇನ್ನು ಹಲವಾರು ತಂತ್ರಜ್ಞಾನಗಳನ್ನ ನಾವು ಈ ರೀತಿಯಲ್ಲಿ ಪ್ರದರ್ಶನಕ್ಕೆ ಮತ್ತೆ ಪ್ರಾತ್ಯಕ್ಷಿಕೆಗೆ ನೇರವಾಗಿ ವಿಜ್ಞಾನಿಗಳ ಜೊತೆ ಸಂವಾದಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅವರ ಅನುಮಾನಗಳನ್ನ ಅಲ್ಲಿ ಪರಿಹರಿಸ್ಕೋಬಹುದು. ಮತ್ತೆ ಕೆಲವೊಂದು ಬೆಳೆಗಳನ್ನ ಸಮರ್ಥ ಬೆಳೆಗಳು ಅಂತೀವಿ, ಅಂದ್ರೆ ಅದನ್ನ ನಾವು ಯಶಸ್ವಿಯಾಗಿ ಇನ್ನೂ ಹೆಚ್ಚು ಬಳಸ್ತಾ ಇಲ್ಲ, ಬಟ್ ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇದೆ. ಆ ಪೋಷಕಾಂಶಗಳನ್ನ ನಾವು ಪಡಿಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ಸಮರ್ಥ ಬೆಳೆಗಳನ್ನು ಸಹ ನಾವು ಪರಿಚಯ ಮಾಡಿಸ್ತಾ ಇದ್ದೀವಿ. ಅಲ್ಲಿ ಪೊಟೆನ್ಶಿಯಲ್ ಕ್ರಾಪ್ಸ್ ಅಂತ ನಾವೇನ್ ಹೇಳ್ತೀವಿ, ಆ ಕ್ರಾಪ್ಸ್ಗಳ ಬಗ್ಗೆ ಒಂದು ತಾಕಿನಲ್ಲಿ ವಿವಿಧ ಬೆಳೆಗಳನ್ನು ಸಹ ನಾವು ಪ್ರದರ್ಶನಕ್ಕೆ ಏರ್ಪಡಿಸಿದ್ದೀವಿ. ಆ ಹೊಸ ಬೆಳೆಗಳನ್ನ ರೈತರು ನೋಡಿ ತಮ್ಮಲ್ಲೂ ಸಹ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ವಿವಿಧ ಬೆಳೆ ಪ್ರಾತ್ಯಕ್ಷಿಕೆ ತಾಕಗಳು. ಇದ್ರ ಜೊತೆಗೆ ಸುಮಾರು ಕೃಷಿ ಮೇಳದಲ್ಲಿ ವಸ್ತು ಪ್ರದರ್ಶನ ನಿಮ್ಗೆಲ್ಲ ಗೊತ್ತಿದೆ, ಇದು ಬೃಹತ್ ಪ್ರಮಾಣದಲ್ಲಿ ನಡೀತಾ ಇರುವಂತ ಒಂದು ಕಾರ್ಯ. ಸುಮಾರು 700 ಮಳಿಗೆಗಳನ್ನ ನಾವು ಈ ಬಾರಿ ಪ್ರದರ್ಶನಕ್ಕೆ ಅಂತ ಮಾಡಿದ್ದೀವಿ. ಈ 700 ಮಳಿಗೆಗಳಲ್ಲಿ ಬಹಳ ವಿವಿಧ ಪೆವಿಲಿಯನ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ಅಂದ್ರೆ ಯೂನಿವರ್ಸಿಟಿ ಹೊರತಂದಿರುವಂತ ತಂತ್ರಜ್ಞಾನಗಳನ್ನ, ಯೂನಿವರ್ಸಿಟಿ ತಂದಿರುವಂತ ಹೊಸ ನವೀನ ಬೇಸಾಯ ಕ್ರಮಗಳನ್ನ ಪರಿಚಯಿಸೋದಕ್ಕೆ ಯೂನಿವರ್ಸಿಟಿದೇ ಒಂದು ಸಪರೇಟ್ ಎನ್ಕ್ಲೇವ್ ಇದೆ. ಆಮೇಲೆ ಕೃಷಿ ಮಾಡಬೇಕು ಅಂದ್ರೆ ಖಾಸಗಿನವರು ಮತ್ತೆ ಸರ್ಕಾರೇತರ ಸಂಸ್ಥೆನವರು, ಇನ್ನಿತರ ಸಂಘ ಸಂಸ್ಥೆಗಳು, ಇವರೆಲ್ಲರ ಅವಶ್ಯಕತೆ ಇದೆ. ಅವರುಗಳೆಲ್ಲರದು ಒಂದು ಪೆವಿಲಿಯನ್ ಇದೆ. ಆಮೇಲೆ ಈ ಕೃಷಿ ಪರಿಕರಗಳ ಮಾರಾಟಗಾರರು ಸಹ ತಮ್ಮ ಪರಿಕರಗಳನ್ನ ಪ್ರದರ್ಶನಕ್ಕೆ ಮತ್ತೆ ಮಾರಾಟಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಹಾಗಾಗಿ ಅವ್ರದ್ದು ಒಂದು ಸಪರೇಟ್ ಪೆವಿಲಿಯನ್ ಮಾಡಿದೀವಿ. ಈಗಾಗಲೇ ನಿಮ್ಗೆ ಹೇಳಿದಾಗೆ ಈ ಕೃಷಿ ಕಾರ್ಮಿಕರ ಲಭ್ಯತೆ ಕೊರತೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಕೃಷಿ ಯಂತ್ರೋಪಕರಣಗಳಿಗೆ ಅತಿ ಹೆಚ್ಚಿನ ಮಹತ್ವ ಬರ್ತಾ ಇದೆ. ಕೃಷಿನಲ್ಲಿ ನಿಖರವಾದಂತ ಸಮಯದಲ್ಲಿ ಕೃಷಿ ಮಾಡಲೇಬೇಕು, ಕೃಷಿ ಕಾರ್ಮಿಕರು ಸಿಗಲ್ಲ, ಆಗ ನನ್ನ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಹಲವಾರು ಯಂತ್ರೋಪಕರಣಗಳನ್ನ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಅಂದ್ರೆ ಈ ಯಂತ್ರೋಪಕರಣಗಳಲ್ಲಿ ಹಲವಾರು ವೈವಿಧ್ಯಮಯ ಯಂತ್ರೋಪಕರಣಗಳಿದ್ದಾವೆ. ಈಗ ಸಣ್ಣ ರೈತರಿಗೆ ಅವಶ್ಯಕತೆ ಬೀಳುವಂತ ಯಂತ್ರಗಳೇ ಬೇರೆ,
ಮಧ್ಯಮ ರೈತರಿಗೆ ಬೇಕಾಗುವಂತ ಯಂತ್ರೋಪಕರಣಗಳು ಬೇರೆ, ದೊಡ್ಡ ರೈತರು ಅದು ಅಫೋರ್ಡಬಿಲಿಟಿ ಇರುತ್ತೆ, ಅವ್ರು ತಗೊಂಡು ಅನುಸರಿಸ್ಕೊಂಡು ಮಾಡ್ಲಿಕ್ಕೆ ಬೇಕಾದಂತ ಸ್ವಲ್ಪ ಹೆಚ್ಚಿನ ಬಂಡವಾಳ ಹೂಡಬೇಕಾಗಿರುವಂತ ಯಂತ್ರೋಪಕರಣಗಳು ಬೇರೆ ಇರುತ್ತೆ. ಹಾಗಾಗಿ ಈ ಎಲ್ಲ ವರ್ಗದ ರೈತರುಗಳಿಗೂ ಅನುಕೂಲ ಆಗುವಂತ ನಮ್ಮ ಈ ಒಂದು ಯಂತ್ರೋಪಕರಣಗಳ ಪ್ರದರ್ಶನವನ್ನ ಬೃಹತ್ ಜಾಗದಲ್ಲಿ ನಾವು ಅಲ್ಲಿ ಮಾಡಿದ್ದೀವಿ. ಇದರಲ್ಲೆಲ್ಲ ವಿವಿಧ ಕಂಪನಿಯ ತಯಾರಕರುಗಳು ಸಹ ಇದರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದ್ರ ಜೊತೆಗೆ ಈಗ ನಿಮಗೆ ಗೊತ್ತಿದೆ ಕೆಲವೆಲ್ಲ ಈಗ ಏನು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಏನು ಹೇಳ್ತಾ ಇದ್ದೀವಿ, ನವೀಕರಿಸಬಲ್ಲ ಇಂಧನ ಮೂಲಗಳು, ಇದನ್ನ ನಾವು ಸೋಲಾರ್ ತಂತ್ರಜ್ಞಾನವನ್ನ, ಸೌರಶಕ್ತಿಯನ್ನ ಬಳಸಿ ಕೃಷಿಯಲ್ಲಿ ಯಾವ ರೀತಿ ಅದನ್ನ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆನೂ ನಿಮ್ಗೆ ಅಲ್ಲಿ ಪ್ರದರ್ಶನಕ್ಕೆ ಸಿಗುತ್ತೆ. ಮತ್ತೆ ಈಗಾಗಲೇ ನಿಮಗೆ ಗೊತ್ತಿದೆ ಜೈವಿಕ ಇಂಧನ ಬಹಳ ಅತ್ಯಮೂಲ್ಯವಾದಂತ ಇಂಧನ. ಈಗ ಅದ್ರ ಬಗ್ಗೆ ಸಾಕಷ್ಟು ನಮ್ಮಲ್ಲಿ ಸಂಶೋಧನೆಗಳು ಇದು ನಡೀತಾ ಇದೆ. ನಮ್ಮಲ್ಲಿ ಈ ಜೈವಿಕ ಬಯೋಫಿಯಲ್ ನಲ್ಲೇನೆ ಒಂದು NABL ಅಕ್ರೆಡಿಟೆಡ್ ಲ್ಯಾಬೊರೇಟರಿ ಇದೆ. ಹಾಗಾಗಿ ಆ NABL ಅಕ್ರೆಡಿಟೆಡ್ ಲ್ಯಾಬೊರೇಟರಿ ಮೂಲಕ ನಾವು ಹಲವಾರು ಸಂಸ್ಥೆಗಳಿಗೆ ಅದರ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಬಗ್ಗೆ ಅನಾಲಿಸಿಸ್ ಮಾಡಿ ಕೊಡ್ತಾ ಇದೀವಿ ಸರ್ಟಿಫಿಕೇಶನ್. ಆ ನಿಟ್ಟಿನಲ್ಲಿ ನಾವು ಬಯೋಫಿಯಲ್ ಬಗ್ಗೆನೂ ಸಹ ಅಲ್ಲಿ ಪ್ರದರ್ಶನಕ್ಕೆ ಯಾವ ರೀತಿ ಜೈವಿಕ ಇಂಧನವನ್ನು ಉಪಯೋಗಿಸ್ಬೋದು, ಅದರ ಅನುಕೂಲಗಳು ಏನು, ಅದನ್ನ ವಾಹನಗಳಲ್ಲಿ ಯಾವ ರೀತಿ ಬಳಸ್ಬೋದು ಅನ್ನೋದ್ರ ಬಗ್ಗೆನೂ ಅಲ್ಲಿ ಪ್ರದರ್ಶನಕ್ಕೆ ಇಡುವಂತ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಹೀಗಾಗಿ ಆ ಕೃಷಿ ಮೇಳದಲ್ಲಿರುವಂತ ಇದೆಲ್ಲದರ ಜೊತೆಗೆ ಈ ಬಾರಿ ವಿಶೇಷವಾದಂತ ಆಕರ್ಷಣೆ ಅಂತ ಏನು ಮಾಡ್ಲಿಕ್ಕೆ ಹೊರಟಿದ್ದೀವಿ, ಅದರಲ್ಲಿ ಜಾನುವಾರುಗಳಲ್ಲಿ ಸುಮಾರು ವಿವಿಧ ತಳಿಗಳ ಜಾನುವಾರುಗಳನ್ನ ಪ್ರದರ್ಶನವನ್ನು ಸಹ ನಾವು ಈ ಬಾರಿ ಏರ್ಪಡಿಸ್ತಾ ಇದ್ದೀವಿ. ಅದರಲ್ಲಿ ಸುಮಾರು ದೇಸಿ ತಳಿಗಳ ಹಸುಗಳು ಬರ್ತಾ ಇದ್ದಾವೆ, ಮತ್ತೆ ಇನ್ನಿತರ ತಳಿಗಳ ಹಸುಗಳನ್ನು ಸಹ ನಾವು ಪ್ರದರ್ಶನಕ್ಕೆ ಇಟ್ಟು ಪಶುಸಂಗೋಪನೆಯನ್ನ ಯಾವ ರೀತಿ ಲಾಭದಾಯಕ ಉದ್ದಿಮೆಯಾಗಿ ನಾವು ಬದಲಾವಣೆ ಮಾಡ್ಕೋಬಹುದು, ಮತ್ತೆ ಈ ಪಶುಸಂಗೋಪನೆಯಿಂದ ಕೃಷಿಗೆ ಯಾವ ರೀತಿ ನೇರವಾಗಿ ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಆ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಿಮಗೆ ಗೊತ್ತಿದೆ, ಇವತ್ತು ನಗರ ಪ್ರದೇಶಗಳಲ್ಲಿ ಮುಂಚೆ ಮೀನುಗಾರಿಕೆ ಅಂದ್ರೆ ಒಳನಾಡು ಮೀನುಗಾರಿಕೆ, ಅಲ್ಲಿ ರೈತರು ಮೀನುಗಳನ್ನ ಬೆಳೆದು ಆಹಾರಕ್ಕೋಸ್ಕರ ಮಾರಾಟ ಮಾಡ್ತಾ ಇದ್ದಿದ್ದು ಒಂದು ದೊಡ್ಡ ಉದ್ದಿಮೆ ಅನ್ನಿಸ್ಕೊಂಡಿತ್ತು. ಇವತ್ತು ಅದ್ರ ಜೊತೆಗೇನೆ ನಗರ ಪ್ರದೇಶಗಳು ಮತ್ತು ಸುತ್ತಮುತ್ತಲ ಪೆರಿಅರ್ಬನ್ ಏರಿಯಾಗಳಲ್ಲಿ ಇವತ್ತೇನಾಗಿದೆ, ಅಲಂಕಾರಿಕ ಮೀನುಗಳ ಬಗ್ಗೆ ಸಿಕ್ಕಾಪಟ್ಟೆ ಜನಗಳಲ್ಲಿ ಒಲವಿರೋದ್ರಿಂದ ಅದೊಂದು ಬೃಹತ್ ಉದ್ದಿಮೆಯಾಗಿ ಇವತ್ತು ಬೆಳೀತಾ ಇದೆ. ಅದನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ, ಅಲಂಕಾರಿಕ ಮೀನುಗಳ ಸಾಕಾಣಿಕೆ ಬಗ್ಗೆ ಮತ್ತೆ ಅಲಂಕಾರಿಕ ಮೀನುಗಳನ್ನ ಸಾಕ್ಲಿಕ್ಕೆ ಬೇಕಾದಂತ ಉಪಕರಣಗಳನ್ನು ಸಹ ನಾವು ಪ್ರಾತ್ಯಕ್ಷಿಕೆಗೆ ಮತ್ತು ಮಾರಾಟಕ್ಕೆ ಇವತ್ತು ಒಂದು ಪೆವಿಲಿಯನ್ ನಲ್ಲಿ ನಾವು ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇದರೆಲ್ಲರ ಜೊತೆಗೆ ನಿಮಗೆ ಗೊತ್ತಿದೆ, ಕುಕ್ಕುಟ ಉದ್ಯಮ, ಕೋಳಿ ಸಾಕಾಣಿಕೆ ಬಹಳ ಅತ್ಯುತ್ತಮವಾದಂತ ಲಾಭದಾಯಕವಾದಂತ ಉದ್ದಿಮೆ. ಅದರಲ್ಲಿ ಒಂದು ಅವರುಗಳ ಮೂಲಕನೂ ಸಹ ಒಂದು ದೊಡ್ಡ ಸ್ಟಾಲ್ ನಲ್ಲಿ ಅದರ ಬಗ್ಗೆ ನಾವು ಇದು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಈ ನಮ್ಮ ಕೃಷಿ ಮೇಳದ ಅಂಗವಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಈ ಪ್ರಗತಿಪರ ರೈತರಿಗೆ ಚರ್ಚಾಗೋಷ್ಠಿಗಳನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಹವಾಮಾನ ಚಿತ್ರ ಕೃಷಿ ಬಗ್ಗೆ ಇದೆ, ಡಿಜಿಟಲ್ ಕೃಷಿ ಬಗ್ಗೆ ಇದೆ. ಆಮೇಲೆ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇನ್ನೊಂದೇನಪ್ಪಾ ಅಂದ್ರೆ, ಈ ರೈತ ಉತ್ಪಾದಕ ಸಂಸ್ಥೆಗಳನ್ನ ನಾವು ಪ್ರೋತ್ಸಾಹಿಸಬೇಕು. ಈ ರೈತರು ಬೆಳೆಗಾರರೇ ಉದ್ದಿಮೆದಾರರಾಗಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ನಾವೇನ್ ಮಾಡಿದೀವಿ, ಆ ಪ್ರಗತಿಪರ ರೈತರು ಸಾಧಕರನ್ನ ಕರೆದು ಅವರು ವಿಜ್ಞಾನಿಗಳು ಮತ್ತು ರೈತರು ಮೂರೂ ಜನರ ಜೊತೆ ನೇರವಾದಂತ ಸಂವಾದವನ್ನ ನಾವು ಪ್ರತಿದಿನ ಅಂದ್ರೆ 2ನೇ ದಿನ ಮತ್ತು 3ನೇ ದಿನ 4ನೇ ದಿನ 3 ದಿನಗಳ ಕಾಲ ಈ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಆ ವಿಷಯವನ್ನ ವಿನಿಮಯ ಮಾಡಿಕೊಂಡು ಇನ್ನಿತರ ರೈತರು ಸಹ ಅದನ್ನ ಯಶಸ್ವಿಯಾಗಿ ಬಳಸ್ಕೋಬಹುದಾದಂತ ಒಂದು ಕಾರ್ಯ. ಆಮೇಲೆ ಈಗ ಪ್ರತಿ ವರ್ಷ ಕೃಷಿ ಮೇಳದಲ್ಲಿ ನಾವು ಸಾಧಕರನ್ನ, ಪ್ರಗತಿಪರ ರೈತರನ್ನ, ವೈಜ್ಞಾನಿಕವಾಗಿ ಕೃಷಿ ಮಾಡ್ತಾ ಇರುವಂತವ್ರನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸಿ ಬೆಂತಟ್ಟಿ ಅವರನ್ನ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಇದರಲ್ಲಿ ರಾಜ್ಯ ಮಟ್ಟದ 6 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ. ಮತ್ತೆ ಜಿಲ್ಲಾ ಮಟ್ಟದಲ್ಲಿ 20 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ. ತಾಲೂಕು ಮಟ್ಟದಲ್ಲಿ 120 ಜನ ಸಾಧಕರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನಿದೆ ಅಂದ್ರೆ, ಒಬ್ಬ ಯುವಕ, ಒಬ್ಬ ಯುವ ರೈತ ಮಹಿಳೆ, ಒಂದು ಜಿಲ್ಲೆನಲ್ಲಿ ಒಬ್ಬ ಯುವಕ, ಒಬ್ಬ ಯುವ ರೈತ ಮಹಿಳೆ, ಮತ್ತೆ ತಾಲೂಕು ಮಟ್ಟದಲ್ಲೂ ಇದೇ ರೀತಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕೃಷಿನಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಿದೆ. ಕೃಷಿ ಇವತ್ತಿನ ದಿನ ಯಶಸ್ವಿಯಾಗಿ ನಡೀತಾ ಇದೆ ಅಂದ್ರೆ ಅವರು ಹಲವಾರು ಚಟುವಟಿಕೆಗಳೆಲ್ಲ ತಮ್ಮನ್ನು ತಾವು ಯಶಸ್ವಿಯಾಗಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರೋದೇ ಕಾರಣ. ಹಾಗಾಗಿ ಅವರನ್ನು ಸಹ ನಾವು ಪ್ರೋತ್ಸಾಹಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾದಂತ ಉದ್ದೇಶ ಅವರ ಸಾಧನೆಯನ್ನ ಗುರುತಿಸೋದು, 2ನೇದು ಅವ್ರ ಮೇಲೆ ಜವಾಬ್ದಾರಿಯನ್ನು ಹೊರಿಸೋದು. ಯಾವ ರೀತಿ ಅಂದ್ರೆ, ನಾವು ಗುರುತಿಸಿ ಸನ್ಮಾನಿಸಿದಂತ ರೈತರು
ಅವರ ಪ್ರದೇಶಗಳಿಗೆ ವಾಪಸ್ ಹೋದಾಗ ಅವರು ಕೃಷಿ ವಿಶ್ವವಿದ್ಯಾನಿಲಯದ ರಾಯಭಾರಿಗಳಾಗಿ ಅಲ್ಲಿರುವಂತ ಇನ್ನಿತರ ರೈತರಿಗೆ ಮಾರ್ಗದರ್ಶನ ಮಾಡಿ ಅವರನ್ನು ಸಹ ಸಾಧಕರನ್ನಾಗಿ ರೂಪಿಸಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ನಾವು ಅವರನ್ನ ಈ ಒಂದು ಸಾಧನೆಯನ್ನ ಪ್ರೋತ್ಸಾಹಿಸಿ ಸನ್ಮಾನಿಸುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಮತ್ತೆ ಇವರೆಲ್ಲರ ಯಶೋಗಾಥೆಗಳನ್ನ ಈಗ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಯಾತಕ್ಕೋಸ್ಕರ ಅವರಿಗೆ ನಾವು ಸನ್ಮಾನವನ್ನ ಮಾಡಿ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಪುಸ್ತಕವನ್ನು ಸಹ ಹೊರ ತರ್ತಾ ಇದ್ದೀವಿ. ಅವರ ಎಲ್ಲ ಸಾಧನೆಗಳನ್ನ ಮಾಡಿ ಅವರ ಅಡ್ರೆಸ್ಗಳನ್ನೆಲ್ಲ ಹಾಕಿ ಒಂದು ಡೈರೆಕ್ಟರಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದನ್ನು ಸಹ ಅವತ್ತಿನ ದಿನ ಕೃಷಿ ಮೇಳದಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ನಮ್ಮ ಕೃಷಿ ಮೇಳದ ರೂಪುರೇಷೆಗಳು. ಇದ್ರ ಜೊತೆಗೆ ಇನ್ನಿತರ ವ್ಯವಸ್ಥೆಗಳನ್ನು ಸಹ ನಾವು ಕೃಷಿ ಮೇಳಕ್ಕೆ ಆಗಮಿಸುವಂತ ರೈತರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ನಿಭಾಯಿಸುವಂತ ದೃಷ್ಟಿಯಲ್ಲಿ ಆ ಜವಾಬ್ದಾರಿಯನ್ನ ಹೊತ್ಕೊಂಡು ಬೇರೆ ಬೇರೆ ವ್ಯವಸ್ಥೆಗಳನ್ನ ನಾವು ಕಲ್ಪಿಸಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೃಷಿ ಮೇಳದ ಮುಖ್ಯ ದ್ವಾರದಿಂದ ನಮ್ಮ ಪೂರ್ತಿ ಕೃಷಿ ಮೇಳದ ಒಂದು ಏನು ಸುತ್ತು ಬರಲಿಕ್ಕೆ ಅವ್ರಿಗೆ ಬೇಕಾದಂತ ವಾಹನ ವ್ಯವಸ್ಥೆಯನ್ನ ನಮ್ಮ ಕಡೆಯಿಂದಾನೇ ಉಚಿತವಾಗಿ ಏರ್ಪಡಿಸಿದ್ದೀವಿ. ಕೃಷಿ ವಿಶ್ವವಿದ್ಯಾನಿಲಯ JKVK ಆವರಣದ ಮುಖ್ಯ ದ್ವಾರದಿಂದ ನಮ್ಮ ಕೃಷಿ ಮೇಳದ ಎಲ್ಲ ಪ್ಲಾಟ್ಗಳಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಕೃಷಿ ಮೇಳದ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ನಂತರ ಮುಖ್ಯ ದ್ವಾರಕ್ಕೆ ತಲುಪಿಸುವಂತ ಉಚಿತ ವಾಹನ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದ್ರ ಜೊತೆಗೆ ಪ್ರತಿ ಬಾರಿ ಇಲ್ಲಿ ನಮಗೆ ಎಲ್ಲರಿಗೂ ಅದು ಅನುಭವಕ್ಕೆ ಬಂದಿರುತ್ತೆ. ಈಗಾಗಲೇ ನಮ್ಮಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಮುಂಚೆ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಆಗ್ತಾ ಇತ್ತು. ಈ ಸಲ 20 ಎಕರೆ ಪ್ರದೇಶವನ್ನ ಪಾರ್ಕಿಂಗ್ಗೋಸ್ಕರ ಮೀಸಲಿರಿಸಿ ಅಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ನಾವು JKVK ಆವರಣದಲ್ಲಿ ಮಾಡಿದ್ದೀವಿ. ಆದ್ರೆ ಬಸ್ಗಳಲ್ಲಿ ಬರುವಂತ ರೈತ ಬಾಂಧವರಿಗೆ ಒಂದು ವಿನಂತಿ ಏನಪ್ಪಾ ಅಂದ್ರೆ ಮುಖ್ಯ ದ್ವಾರದ ಹತ್ರ ಅವರು ಇಳಿದ್ಬಿಟ್ಟು ನಮ್ಮ ಬಸ್ನಲ್ಲಿ ಒಳಗ್ ಬಂದು ಅವ್ರ ಬಸ್ಗಳನ್ನ ನಮ್ಮ ಜಕ್ಕೂರ್ ಫ್ಲೈಯಿಂಗ್ ಕ್ಲಬ್ ಇದೆ ಆ ಇಲಾಖೆಯವರ ಜೊತೆ ಮಾತಾಡಿ ಅವರ ಒಪ್ಪಿಗೆಯನ್ನ ಪಡೆದು ಅಲ್ಲಿ ವಿಶಾಲವಾದಂತ ಜಾಗ ಇರೋದ್ರಿಂದ ಆ ಬಸ್ಗಳನ್ನ ನೇರವಾಗಿ ಅಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ನಾವು ಅನುಮತಿಯನ್ನ ತಗೊಂಡಿದ್ದೀವಿ. ಹಾಗಾಗಿ ಬರುವಂತ ಬಸ್ಗಳನ್ನ ಜಕ್ಕೂರ್ ಫ್ಲೈಯಿಂಗ್ ಕ್ಲಬ್ನ ಆವರಣದಲ್ಲಿ ನಾವು ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನಿತರ 4 ವೀಲರ್ಸ್ ಮತ್ತೆ ಏನು ದ್ವಿಚಕ್ರ ವಾಹನಗಳು ಅದೇನ್ ಬರುತ್ತೆ JKVK ಆವರಣದಲ್ಲಿ ಈ 4 ಚಕ್ರದ ವಾಹನಗಳಿಗೆ 4 ಕಡೆ ನಾವು ಈಗಾಗಲೇ ಜಾಗಗಳನ್ನ ಮಾಡಿದ್ದೀವಿ. ಅದಕ್ಕೆ ಬೇಕಾದಂತ ಎಲ್ಲಾ ಕಡೆ ಅವರಿಗೆ ಏನು ವಾಹನ ನಿಲ್ದಾಣ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ, ಡೈರೆಕ್ಷನ್ಸ್ ಕೊಡ್ಲಿಕ್ಕೆ ಆ ಬೋರ್ಡ್ಗಳನ್ನ ಇವತ್ತಾಗ್ಲೇ ಎರೆಕ್ಟ್ ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಈ ಕೃಷಿ ಮೇಳದ ಜಾಗದಲ್ಲಿ ನಮ್ಮ ವಿವಿಧ ಪತ್ರಿಕಾ ಮಿತ್ರರಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ಒಂದು ಸಪರೇಟ್ ಜಾಗದಲ್ಲಿ ಈ ಬಾರಿ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನ ಪಾಸ್ ಕೊಡೋದ್ರ ಮೂಲಕ ಮಾಡಿದ್ದೀವಿ. ಯಾಕೆಂದ್ರೆ ಈಗ ನಿಮಗೆ ಸಾಕಷ್ಟು ಸಲ ಮೂವ್ಮೆಂಟ್ ತೊಂದರೆ ಆಗ್ತಾ ಇದ್ದಿದ್ದು ಗಮನಕ್ಕೆ ಬರ್ತಾ ಇತ್ತು. ಈ ಸಲ ಹಾಗಾಗಿ ನಮ್ಮ ವಿಸ್ತರಣಾ ನಿರ್ದೇಶನಾಲಯದ ಮೂಲಕ ಅವ್ರಿಗೆ ಹೇಳ್ಬಿಟ್ಟು ಮತ್ತೆ ನಮ್ಮ ಆಸ್ತಿ ಅಧಿಕಾರಿಗಳ ಮೂಲಕ ಸಪರೇಟ್ ಪಾಸ್ನ ವ್ಯವಸ್ಥೆ, ಸಪರೇಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಒಂದು ಮೀಡಿಯಾ ಹೌಸ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಸಭಾಂಗಣದ ಪಕ್ಕದಲ್ಲೇ. ಅಲ್ಲಿ ತಮ್ಗೆ ಅಲ್ಲಿಂದಾನೇ ಏನಾದ್ರು ಅಪ್ಲೋಡ್ ಮಾಡ್ಬೇಕಾದ್ರೆ ಅಥವಾ ಮಾಹಿತಿಯನ್ನ ತಕ್ಷಣ ಏನಾದ್ರು ರವಾನಿಸ್ಬೇಕು ಅನ್ನೋಂತ ಉದ್ದೇಶ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಹೌಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ನಮ್ಮ ಜನ ಇರ್ತಾರೆ. ಅದನ್ನ ತಾವು ಯಶಸ್ವಿಯಾಗಿ ಬಳಸ್ಕೊಂಡು ನಿಮ್ಮ ಕೆಲಸಕ್ಕೂ ಸಹ ಅಲ್ಲಿ ಮಾಡಬಹುದು ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಆಗಮಿಸ್ತಿರುವಂತ ರೈತ ಬಾಂಧವರಿಗೆ ಊಟದ ವ್ಯವಸ್ಥೆಗೂ ಸಹ ಈಗಾಗಲೇ ಮುಂಚೆಯಿಂದ ಬಹಳ ಪ್ರಚಲಿತವಾಗಿದೆ. ಬಹಳ ಎಲ್ಲರಿಗೂ ಅದನ್ನ ಇಷ್ಟ ಆಗಿರುವಂತ ಅಂದ್ರೆ ಒಂದು ರಿಯಾಯಿತಿ ದರದಲ್ಲಿ ರೈತರಿಗೆ ಫುಲ್ ಮೀಲ್ಸ್ ಮುದ್ದೆ ಮತ್ತೆ ಕಾಳು ಸಾರಿನ ಊಟವನ್ನ ಆಸ್ ಯೂಶುವಲ್ ನಾವು ಒಂದು ದೊಡ್ಡ ಪ್ರಾಂಗಣದಲ್ಲಿ ಈ ಸಲ ಅದನ್ನ ಸ್ವಲ್ಪ ದೊಡ್ಡದು ಸಹ ಮಾಡಿದೀವಿ. ರೈತರಿಗೆ ಹೆಚ್ಚು ಸಮಯ ಅಲ್ಲಿ ಊಟಕ್ಕೋಸ್ಕರ ಕಾಯೋದು ಬೇಡ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಆ ಜಾಗದಲ್ಲಿ ರಿಯಾಯಿತಿ ದರದಲ್ಲಿ ಅಂದ್ರೆ 50 ರೂಪಾಯಿಗೆ ಫುಲ್ ಮೀಲ್ಸ್ ಊಟ, ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದೀವಿ. ಅದ್ರ ಜೊತೆಗೆ ಇನ್ನಿತರಿಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋರಿಗೆ ಒಂದು ಫುಡ್ ಕೋರ್ಟ್ ಇದೆ. ಅಲ್ಲಿ ವೈವಿಧ್ಯಮಯ ಆಹಾರಗಳು ಅವರು ಖಾಸಗಿನವರು ಅದನ್ನ ಬಾಡಿಗೆಗೆ ತಗೊಂಡು ಮಾಡ್ತಾ ಇರುವಂತ ಜಾಗ. ಅದ್ರಲ್ಲಿ ಬೇರೆ ಊಟದ ವ್ಯವಸ್ಥೆಯನ್ನು ಬಂದಿರುವಂತ ರೈತರಿಗೆ ಆಗುತ್ತೆ. ಇಷ್ಟು ಕೃಷಿ ಮೇಳಕ್ಕೆ ಸಂಬಂಧಪಟ್ಟಂತ ರೂಪರೇಷೆಗಳು ಮತ್ತೆ ಆ ಕೃಷಿ ಮೇಳವನ್ನ ನಾವು ಯಾವ ರೀತಿ ಆಯೋಜಿಸ್ತಾ ಇದ್ದೀವಿ ಅಂತ. ಮತ್ತೆ ಇದು ನವೆಂಬರ್ 14ರಿಂದ 17, 20, 24 ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ 14ನೇ ತಾರೀಕು ಈ ಮೇಳದ ಉದ್ಘಾಟನೆ ಆಗ್ಬೇಕಾಗಿದೆ. ಆದ್ರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿರೋದ್ರಿಂದ 14ನೇ ತಾರೀಕು 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ ಅಧಿಕೃತವಾಗಿ ಈಗ ಘೋಷಣೆ ಆಗಿದೆ. ಬಟ್ ನಮ್ಮ ಕಾರ್ಯಕ್ರಮನೂ 11 ಗಂಟೆ ಇತ್ತು. ಹಾಗಾಗಿ ಈಗ ಅದ್ರ ಜೊತೆ ಮಾತಾಡ್ತಾ ಇದ್ದೀವಿ. ದಯಮಾಡಿ ಸಹಕರಿಸಿ. ನಾಳೆ ಸಂಜೆ ಒಳಗೆ ಸ್ವಲ್ಪ ಬದಲಾದ ಸಮಯನೂ ಆಗ್ಬೋದು, ಗೊತ್ತಿಲ್ಲ. ಒಂದು ಅದ್ರ ಜೊತೆ ಓವರ್ಲ್ಯಾಪ್ ಆಗಿರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಕೃಷಿ ಸಚಿವರು
ಇವರೆಲ್ಲ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಏನಾದರೂ ಆ ಸಮಯದಲ್ಲಿ ಬದಲಾವಣೆ ಆಗ್ಬೋದು. ಅದನ್ನ ತಮ್ಮೆಲ್ಲರ ಗಮನಕ್ಕೆ ನಾಳೆ ಸಂಜೆ ಒಳಗೆ ಗುರುವಾರ ಎಷ್ಟೊತ್ತಿಗೆ ಕಾರ್ಯಕ್ರಮದ ಅಧಿಕೃತವಾಗಿ ಉದ್ಘಾಟನೆ